ಹಲೋ ವೀಕ್ಷಕರೇ, ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದತ್ತಾತ್ರೇಯ ಸ್ವಾಮಿಯನ್ನು ಸಾಕ್ಷಾತ್ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಏಕರೂಪದ ಅವತಾರವೆಂದು ಕರೆಯುತ್ತಾರೆ. ದತ್ತಾತ್ರೇಯ ಎಂಬ ಹೆಸರಿನಲ್ಲಿಯೇ ಒಂದು ಸುಂದರವಾದ ಮತ್ತು ಆಳವಾದ ಅರ್ಥ ಅಡಗಿದೆ. ಮಹಾ ತಪಸ್ವಿಗಳಾದ ಅತ್ರಿಮುನಿ ಮತ್ತು ಅನಸೂಯ ದೇವಿಯ ಭಕ್ತಿಗೆ ಮೆಚ್ಚಿದ ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಅವರಿಗೆ ಪುತ್ರನಾಗಿ ಸಮರ್ಪಿಸಿಕೊಂಡರು. ಸಂಸ್ಕೃತದಲ್ಲಿ ದತ್ತ ಎಂದರೆ ಕೊಡುವುದು ಅಥವಾ ಅರ್ಪಿಸಿಕೊಳ್ಳುವುದು ಎಂದು ಅರ್ಥ. ಅತ್ರಿಮುನಿಯ ಪುತ್ರನಾದ ಕಾರಣ ಅವರಿಗೆ ಆತ್ರೇಯ ಎಂಬ ಹೆಸರು ಬಂತು. ಹೀಗೆ ದತ್ತ ಮತ್ತು ಆತ್ರೇಯ ಎಂಬ ಎರಡೂ ಪದಗಳು ಸೇರಿ ದತ್ತಾತ್ರೇಯ ಎಂಬ ದಿವ್ಯನಾಮವಾಯಿತು. ನಾವು ದತ್ತಾತ್ರೇಯ ಸ್ವಾಮಿಯನ್ನು ನೋಡಿದಾಗ ಅವರಿಗೆ 3 ತಲೆಗಳಿರುವುದು ಕಂಡುಬರುತ್ತದೆ. ಈ 3 ತಲೆಗಳು ಕೇವಲ ರೂಪವಲ್ಲ, ಅವುಗಳ ಹಿಂದೆ ಸೃಷ್ಟಿಯ ರಹಸ್ಯವಿದೆ. ಮೊದಲನೆಯದಾಗಿ ಇವು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಕೇತವಾಗಿದೆ. ಎರಡನೆಯದಾಗಿ ಇವು ಕಾಲದ ಸಂಕೇತಗಳಾಗಿವೆ. ಅಂದರೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳನ್ನು ಇವು ಸೂಚಿಸುತ್ತವೆ. ಅಷ್ಟೇ ಅಲ್ಲದೆ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶ ಎಂಬ ಪ್ರಕೃತಿಯ ಕಾರ್ಯಗಳನ್ನು ಹಾಗೂ ಮನುಷ್ಯನ ದಿನನಿತ್ಯದ 3 ಸ್ಥಿತಿಗಳಾದ ಎಚ್ಚರ, ಕನಸು ಮತ್ತು ಗಾಢನಿದ್ರೆಯನ್ನು ಈ 3 ಮುಖಗಳು ಪ್ರತಿಬಿಂಬಿಸುತ್ತವೆ. ದತ್ತಾತ್ರೇಯರು ಸದಾಕಾಲ ಶಾಂತಚಿತ್ರರಾಗಿ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಶಕ್ತಿಯುಳ್ಳ ಪವಿತ್ರವಾದ ಕಲ್ಪವೃಕ್ಷ ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಿರುತ್ತಾರೆ. ದತ್ತಾತ್ರೇಯರು ಭಕ್ತರ ಪಾಲಿನ ಕಾಮಧೇನು ಇದ್ದ ಹಾಗೆ. ಯಾರು ದತ್ತಾತ್ರೇಯರ ಈ ಜನ್ಮ ರಹಸ್ಯವನ್ನು ತಿಳಿದು ಮನಃಪೂರ್ವಕವಾಗಿ ಅವರನ್ನು ಪ್ರಾರ್ಥಿಸುತ್ತಾರೋ ಅವರು ಯಾವ ವರವನ್ನು ಕೇಳಿದರೂ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಮತ್ತು ಅವರ ಬಡತನ ಕಷ್ಟಗಳೆಲ್ಲವೂ ದೂರವಾಗುತ್ತವೆ. ಹಾಗಾಗಿ ನಾವೀಗ ದತ್ತಾತ್ರೇಯ ಸ್ವಾಮಿಯ ಜನ್ಮ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಓಂ ಶ್ರೀ ದತ್ತಾತ್ರೇಯ ನಮಃ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಒಂದು ದಿನ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗಳು ತ್ರಿಮೂರ್ತಿಗಳ ಪತ್ನಿಯರಾದ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯರ ಬಳಿ ತೆರಳಿದರು. ಅಲ್ಲಿ ಅವರು ಅತ್ರಿ ಮಹರ್ಷಿಗಳ ಧರ್ಮಪತ್ನಿಯಾದ ಅನಸೂಯ ದೇವಿಯ ಪತಿವ್ರತ ಧರ್ಮ ಮತ್ತು ಆಕೆಯ ಶ್ರೇಷ್ಠತೆಯನ್ನು ಬಹಳವಾಗಿ ಕೊಂಡಾಡಿದರು. 3 ಲೋಕಗಳಲ್ಲಿ ಅನಸೂಯಳಂತಹ ಮಹಾನ್ ಪತಿವ್ರತೆ ಯಾರೂ ಇಲ್ಲ. ಆಕೆಯ ಭಕ್ತಿ ಮತ್ತು ನಿಷ್ಠೆ ದೇವಿಯರಿಗಿಂತಲೂ ಮಿಗಿಲಾದದ್ದು ಎಂದು ನಾರದರು ಹಾಡಿ ಹೊಗಳಿದರು. ನಾರದರ ಈ ಮಾತುಗಳನ್ನು ಕೇಳಿ ತ್ರಿಮಾತೆಯರಿಗೆ ಸಹಿಸಿಕೊಳ್ಳಲಾಗಲಿಲ್ಲ. ಸಾಧಾರಣ ಮಾನವ ಸ್ತ್ರೀ ಒಬ್ಬಳು ತಮಗಿಂತ ಶ್ರೇಷ್ಠಳೇ ಎಂಬ ಭಾವನೆ ಬಂದು ಅನಸೂಯಳ ಮೇಲೆ ಅವರಿಗೆ ಎಲ್ಲಿಲ್ಲದ ಅಸೂಯೆ ಉಂಟಾಯಿತು. ತಕ್ಷಣವೇ ಈ 3 ದೇವಿಯರು ತಮ್ಮ ಪತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಬಳಿ ಹೋಗಿ ಹಠ ಹಿಡಿದರು. ನೀವು ಹೇಗಾದರೂ ಮಾಡಿ ಭೂಲೋಕಕ್ಕೆ ಹೋಗಿ ಆ ಅನಸೂಯಳ ಪತಿವ್ರತ ಧರ್ಮವನ್ನು ಭಂಗಗೊಳಿಸಿ ಆಕೆ ನಮಗಿಂತ ಶ್ರೇಷ್ಠಳಲ್ಲ ಎಂಬುದನ್ನು ನಿಜ ಮಾಡಬೇಕು ಎಂದು ಪಟ್ಟು ಹಿಡಿದರು. ದೇವಿಯರ ಈ ವಿಚಿತ್ರ ಬೇಡಿಕೆ ಮತ್ತು ಒತ್ತಾಯಕ್ಕೆ ಮಣಿದ ತ್ರಿಮೂರ್ತಿಗಳಿಗೆ ಬೇರೆ ದಾರಿಯೇ ಇಲ್ಲದಂತೆ ಆಯಿತು. ಮನಸ್ಸಿಲ್ಲದಿದ್ದರೂ ಅವರು ಅನಸೂಯಳ ಸತ್ವ ಪರೀಕ್ಷೆ ಮಾಡಲು ನಿರ್ಧರಿಸಿದರು. ಒಂದು ದಿನ ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯವನ್ನು ನೋಡಿಕೊಂಡು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ತಮ್ಮ ನಿಜವಾದ ದೈವ ಸ್ವರೂಪವನ್ನು ಮರೆಮಾಚಿದರು. ಅವರು ಸಾಮಾನ್ಯ ಬ್ರಾಹ್ಮಣರ ವೇಷ ಧರಿಸಿ ಅತ್ರಿ ಮುನಿಗಳ ಆಶ್ರಮದ ಬಾಗಿಲಿಗೆ ಬಂದರು. ಅಲ್ಲಿ ನಿಂತು
ತಾಯಿ ಭವತಿ ಭಿಕ್ಷಾಂ ದೇಹಿ, ನಮಗೆ ತುಂಬ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಭಿಕ್ಷೆ ನೀಡಿ ಎಂದು ಕೇಳಿಕೊಂಡರು. ಅತಿಥಿಗಳನ್ನು ದೇವರ ಸಮಾನವೆಂದು ಭಾವಿಸುವ ಸಂಸ್ಕಾರವುಳ್ಳ ಅನಸೂಯ ದೇವಿಯು ಬಂದವರು ಸಾಕ್ಷಾತ್ ತ್ರಿಮೂರ್ತಿಗಳೆಂಬುದನ್ನು ಅರಿಯದೆ ಅವರನ್ನು ಆದರದಿಂದ ಆಶ್ರಮದೊಳಗೆ ಬರಮಾಡಿಕೊಂಡರು. ಬ್ರಾಹ್ಮಣ ವೇಷದಲ್ಲಿದ್ದ ಆ ತ್ರಿಮೂರ್ತಿಗಳ ಹಸಿವನ್ನು ತೀರಿಸಲು ಅನಸೂಯ ದೇವಿ ಬಹಳ ಸಂತೋಷದಿಂದ ಒಪ್ಪಿಕೊಂಡ. ಖಂಡಿತ ಊಟ ಮಾಡಬಹುದು, ದಯವಿಟ್ಟು ಕುಳಿತುಕೊಳ್ಳಿ ಎಂದು ಅವರನ್ನು ಬಹಳ ಗೌರವದಿಂದ ಸ್ವಾಗತ ಮಾಡಿದರು. ಆದರೆ ಯಾವಾಗ ಅನಸೂಯ ಊಟ ಬಡಿಸಲು ಮುಂದಾದರೋ ಆಗ ಬ್ರಾಹ್ಮಣರು ತಮ್ಮ ವಿಚಿತ್ರವಾದ ಷರತ್ತನ್ನು ಮುಂದಿಟ್ಟರು. ತಾಯಿ, ನಮ್ಮದೊಂದು ಕಠಿಣ ನಿಯಮವಿದೆ. ನೀನು ಬೆತ್ತಲೆಯಾಗಿ ನಮಗೆ ಊಟ ಬಡಿಸಿದರೆ ಮಾತ್ರ ನಾವು ಆ ಆಹಾರವನ್ನು ಸ್ವೀಕರಿಸುತ್ತೇವೆ, ಇಲ್ಲದಿದ್ದರೆ ನಾವು ಹಸಿದ ಹೊಟ್ಟೆಯಲ್ಲಿಯೇ ಇಲ್ಲಿಂದ ಹಿಂದಿರುಗುತ್ತೇವೆ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದ ತಕ್ಷಣ ಅನಸೂಯಳಿಗೆ ಎದೆಯಲ್ಲಿ ಸಿಡಿಲು ಬಡಿದಂತೆ ಆಯಿತು. ಆಕೆಯ ಕೈಕಾಲುಗಳು ನಡುಗಲಾರಂಭಿಸಿದವು. ಭೂಮಿಯೇ ನಡುಗಿದಂತೆ ಆಯಿತು. ಆಕೆ ತೀವ್ರವಾದ ಚಿಂತೆಯಲ್ಲಿ ಮುಳುಗಿ ಹೋದಳು. ಆಕೆಯ ಮನಸ್ಸಿನಲ್ಲಿ ದೊಡ್ಡದೊಂದು ಗೊಂದಲ ಉಂಟಾಯಿತು. ಅನಸೂಯ ದೇವಿಯು ತನ್ನ ಮನಸ್ಸಿನಲ್ಲಿಯೇ ಹೀಗೆ ಯೋಚಿಸುತ್ತಾಳೆ, ಒಬ್ಬ ಪತಿವ್ರತೆಯಾಗಿ ನಾನು ಪರಪುರುಷರ ಎದುರು ಬೆತ್ತಲೆಯಾಗಿ ಬರುವುದು ಹೇಗೆ? ಹಾಗೆ ಬಂದರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ಪತಿನಿಷ್ಠೆ ಮತ್ತು ಪತಿವ್ರತ ಧರ್ಮವು ನಾಶವಾಗುತ್ತದೆ. ಹಾಗೆಂದು ಬಂದ ಅತಿಥಿಗಳಿಗೆ ಊಟ ನೀಡದೆ ಹಸಿದ ಹೊಟ್ಟೆಯಲ್ಲಿ ಹಿಂದೆ ಕಳುಹಿಸಿದರೆ ಅದು ಸಂಸಾರ ಧರ್ಮಕ್ಕೆ ದೊಡ್ಡ ಅವಮಾನ. ಅತಿಥಿಗಳನ್ನು ಅವಮಾನಿಸಿದ ಪಾಪವು ನೇರವಾಗಿ ನನ್ನ ಪತಿಯಾದ ಅತ್ರಿ ಮಹರ್ಷಿಗಳಿಗೆ ತಟ್ಟುತ್ತದೆ. ಶಾಸ್ತ್ರದ ಪ್ರಕಾರ ಹೆಂಡತಿ ಮಾಡುವ ಪುಣ್ಯವಾಗಲಿ ಅಥವಾ ಪಾಪವಾಗಲಿ ಅದರಲ್ಲಿ ಗಂಡನಿಗೂ ಸಮಾನವಾದ ಪಾಲು ಇರುತ್ತದೆ. ನನ್ನ ತಪ್ಪಿನಿಂದ ನನ್ನ ಪತಿಯು ಕಷ್ಟಪಟ್ಟು ಸಂಪಾದಿಸಿದ ತಪೋಶಕ್ತಿ ಎಲ್ಲವೂ ನಾಶವಾಗುತ್ತದೆ. ಹೀಗೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಅನಸೂಯಳಿಗೆ ಎದುರಾಯಿತು. ಆದರೆ ಮರುಕ್ಷಣವೇ ಆಕೆಗೆ ಜ್ಞಾನೋದಯವಾಯಿತು. ಹಸಿವಿನಿಂದ ಬಂದ ಸಾಮಾನ್ಯ ಮಾನವರು ಅನ್ನವನ್ನು ಕೇಳುತ್ತಾರೆಯೇ ಹೊರತು ಇಂತಹ ಅಸಭ್ಯವಾದ ಕೋರಿಕೆಯನ್ನು ಕೇಳುವುದಿಲ್ಲ. ಇದೇನೋ ದೈವಲೀಲೆ ಅಥವಾ ನನ್ನ ಸತ್ವ ಪರೀಕ್ಷೆ ನಡೆಯುತ್ತಿದೆ ಎಂದು ಅನಸೂಯ ದೇವಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಬಂದವರು ಸಾಮಾನ್ಯರಲ್ಲ ಎಂಬ ಸತ್ಯ ತಿಳಿದ ತಕ್ಷಣ ಅನಸೂಯ ದೇವಿಯ ಮುಖದಲ್ಲಿ ಆತಂಕ ಮಾಯವಾಗಿ ಒಂದು ಬಗೆಯ ಆತ್ಮವಿಶ್ವಾಸ ಮೂಡಿತು. ಆಕೆ ಮನಸ್ಸಿನಲ್ಲಿಯೇ ತನ್ನ ಪತಿಯಾದ ಅತ್ರಿ ಮಹರ್ಷಿಗಳನ್ನು ಸ್ಮರಿಸಿಕೊಂಡರು. ನಂತರ ಆ ಬ್ರಾಹ್ಮಣರ ಬಳಿ ಬಂದು, ಆಗಲಿ, ನಿಮ್ಮ ಷರತ್ತಿನಂತೆಯೇ ನಾನು ಊಟ ಬಡಿಸುತ್ತೇನೆ. ನಿಮ್ಮ ಹಸಿವನ್ನು ತೀರಿಸುವುದು ಗೃಹಿಣಿಯಾಗಿ ನನ್ನ ಕರ್ತವ್ಯ ಎಂದು ನಗುತ್ತಾ ಹೇಳಿದರು. ತಕ್ಷಣವೇ ಅನಸೂಯ ದೇವಿ ಅಡುಗೆ ಮನೆಗೆ ಹೋಗಿ ಪತಿಯ ಪಾದ ತೊಳೆದ ನೀರನ್ನು ತನ್ನ ಬಲಗೈಯಲ್ಲಿ ತೆಗೆದುಕೊಂಡರು. ನನ್ನ ಮನಸ್ಸು, ಮಾತು ಮತ್ತು ಕೃತಿಯಲ್ಲಿ ನಾನು ನನ್ನ ಪತಿಯನ್ನು ಬಿಟ್ಟು ಬೇರೆ ಯಾರನ್ನೂ ಚಿಂತಿಸದೇ ಇರುವುದು ಸತ್ಯವಾಗಿದ್ದರೆ, ನನ್ನ ಪತಿಭಕ್ತಿಯೇ ಶ್ರೇಷ್ಠವಾಗಿದ್ದರೆ, ಎದುರಿಗೆ ನಿಂತಿರುವ ಈ ಮೂವರು ಪುರುಷರು ಈಗಲೇ ಶಿಶುಗಳಾಗಲಿ ಎಂದು ಪ್ರಾರ್ಥಿಸಿ ಆ ಮಂತ್ರಿಸಿದ ನೀರನ್ನು ತ್ರಿಮೂರ್ತಿಗಳ ಮೇಲೆ ಚಿಮುಕಿಸಿದರು. ಆ ನೀರು ಮೈ ಮೇಲೆ ಬಿದ್ದ ತಕ್ಷಣ ಕ್ಷಣಾರ್ಧದಲ್ಲಿ ಆ ಮೂವರು ಬ್ರಾಹ್ಮಣ ಯುವಕರು ತಮ್ಮ ವೇಷವನ್ನು ಕಳೆದುಕೊಂಡರು. ಅಮ್ಮ ಅಮ್ಮ ಎಂದು ಅಳುವ ಮೂರು ಮುದ್ದು ಮಕ್ಕಳಾಗಿ ಬದಲಾದರು. ಸಾಕ್ಷಾತ್ ಸೃಷ್ಟಿಸ್ಥಿತಿ ಲಯಕರವಾದ ವಿಷ್ಣು ಮತ್ತು ಮಹೇಶ್ವರರು ಈಗ ತೊಟ್ಟಿಲ ಕೂಸುಗಳಾಗಿ ಅನಸೂಯ ದೇವಿಯ ಕಾಲ ಬಳಿ ಆಡುತ್ತಿದ್ದರು. ಮಕ್ಕಳಾಗಿ ಬದಲಾದ ಆ ತ್ರಿಮೂರ್ತಿಗಳನ್ನು ನೋಡಿ ಅನಸೂಯ ದೇವಿಗೆ ತುಂಬ ಪ್ರೀತಿ ಉಕ್ಕಿ ಬಂತು. ಚಿಕ್ಕ ಮಕ್ಕಳ ಮುಂದೆ ಅಮ್ಮ ಬೆತ್ತಲೆಯಾಗಿರಲು ನಾಚಿಕೆ ಪಡಬೇಕಾಗಿಲ್ಲವಲ್ಲ ಎಂದು ಅಂದುಕೊಂಡರು. ಹೀಗೆ ಅವರನ್ನು ಮಕ್ಕಳನ್ನಾಗಿ ಮಾಡುವ ಮೂಲಕ ಅನಸೂಯ ದೇವಿ ತನ್ನ ಪತಿವ್ರತ ಧರ್ಮವನ್ನು ಉಳಿಸಿಕೊಂಡರು.
ಹಾಗೆಯೇ ಅತಿಥಿಗಳು ಕೇಳಿದ ಷರತ್ತು ಪೂರೈಸಿದರು. ಆಕೆ ಆ 3 ಮಕ್ಕಳನ್ನು ಪ್ರೀತಿಯಿಂದ ಎತ್ತಿಕೊಂಡು ಹಾಲು ಕುಡಿಸಿದರು. ನಂತರ ಅವರನ್ನು ತೊಟ್ಟಿಲಲ್ಲಿ ಮಲಗಿಸಿದರು. ಸ್ವಲ್ಪ ಸಮಯದ ನಂತರ ಅತ್ರಿ ಮಹರ್ಷಿಗಳು ಆಶ್ರಮಕ್ಕೆ ಬಂದರು. ಮನೆಯಲ್ಲಿ 3 ಅಪರಿಚಿತ ಮಕ್ಕಳ ಅಳು ಕೇಳಿ ಅವರಿಗೆ ಆಶ್ಚರ್ಯವಾಯಿತು. ಒಳಗೆ ಬಂದು ನೋಡಿದಾಗ ತೊಟ್ಟಿಲಲ್ಲಿ 3 ತೇಜಸ್ವಿ ಮಕ್ಕಳು ಮಲಗಿದ್ದರು. ಪತ್ನಿ ಅನಸೂಯ ನಡೆದ ವಿಷಯಗಳನ್ನೆಲ್ಲ ಪತಿಗೆ ವಿವರಿಸಿದರು. ಮಹಾತಪಸ್ಸುಗಳಾದ ಅತ್ರಿ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಆ ಮಕ್ಕಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ತ್ರಿಮೂರ್ತಿಗಳೇ ಎಂದು ಅವರಿಗೆ ಅರ್ಥವಾಯಿತು. ತಮ್ಮ ಪತ್ನಿಯ ಭಕ್ತಿಯ ಶಕ್ತಿಯನ್ನು ಕಂಡು ಅವರು ಮನಸಾರೆ ಸಂತೋಷಪಟ್ಟರು. ಹೀಗೆ ದಿನಗಳು ಕಳೆದವು. ಭೂಲೋಕಕ್ಕೆ ಹೋದ ತಮ್ಮ ಪತಿಯಂದರು ಇನ್ನೂ ಕೈಲಾಸ, ವೈಕುಂಠ ಮತ್ತು ಸತ್ಯಲೋಕಕ್ಕೆ ಹಿಂದಿರುಗಿ ಬರಲಿಲ್ಲವಲ್ಲ ಎಂದು ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯರಿಗೆ ತುಂಬ ಆತಂಕ ಶುರುವಾಯಿತು. ಎಷ್ಟೇ ದಿನಗಳಾದರೂ ಅವರು ಬರದೇ ಹೋದಾಗ ನಮ್ಮ ಪತಿಯಂದಿರಿಗೆ ಏನಾಗಿರಬಹುದು, ಅನಸೂಯಳ ಶಾಪಕ್ಕೆ ಗುರಿಯಾದರೆ ಎಂದು ಅವರು ಭಯಪಟ್ಟರು. ಕೊನೆಗೆ ಬೇರೆ ದಾರಿ ಕಾಣದೆ 3 ದೇವಿಯರು ತಮ್ಮ ಗಂಡಂದಿರನ್ನು ಹುಡುಕಿಕೊಂಡು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾರೆ. ಅವರು ಆಶ್ರಮದೊಳಗೆ ಬಂದು ನೋಡಿದಾಗ ಅವರಿಗೆ ನಂಬಲಾರದ ದೃಶ್ಯವನ್ನು ನೋಡಿದರು. ಆಶ್ರಮದ ತೊಟ್ಟಿಲಲ್ಲಿ 3 ಮುದ್ದು ಚಿಕ್ಕ ಮಕ್ಕಳು ಮಲಗಿ ಆಟ ಆಡುತ್ತಿದ್ದವು. ದಿವ್ಯ ದೃಷ್ಟಿಯಿಂದ ನೋಡಿದಾಗ ಆ ಮಕ್ಕಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ತಮ್ಮ ಪತಿಯೆಂದರೆ ಎಂದು ಅವರಿಗೆ ತಿಳಿಯಿತು. ಅನಸೂಯಳ ಭಕ್ತಿಯ ಶಕ್ತಿಯ ಮುಂದೆ ತಮ್ಮ ಪತಿಯಂದಿರು ಮತ್ತು ತಮ್ಮ ಅಹಂಕಾರ ಸೋತು ಹೋಗಿದೆ ಎಂದು ಅವರಿಗೆ ಅರ್ಥವಾಯಿತು. ತಕ್ಷಣವೇ ಆ 3 ದೇವಿಯರು ಅನಸೂಯ ದೇವಿಯ ಬಳಿ ಬಂದು, ತಾಯಿ, ನಮ್ಮಿಂದ ದೊಡ್ಡ ತಪ್ಪಾಯಿತು. ಅಸೂಯೆಯಿಂದ ನಾವು ನಿಮ್ಮ ಪತಿವ್ರತ ಧರ್ಮವನ್ನು ಪರೀಕ್ಷಿಸಲು ನಮ್ಮ ಪತಿಯಂದಿರನ್ನು ಕಳುಹಿಸಿದ್ದೆವು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ತೊಟ್ಟಿಲಲ್ಲಿರುವ ಈ ಚಿಕ್ಕ ಮಕ್ಕಳನ್ನು ಮತ್ತೆ ಮೊದಲಿನಂತೆ ನಮ್ಮ ಗಂಡಂದಿರನ್ನಾಗಿ ಬದಲಾಯಿಸಿಕೊಡಿ. ನಾವು ಅವರನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಂಡರು. ಆಗ ಅನಸೂಯ ದೇವಿ ಮಂದಹಾಸ ಬೀರುತ್ತಾ ಅವರಿಗೆ ಒಂದು ಪರೀಕ್ಷೆಯನ್ನು ಇಡುತ್ತಾರೆ. ದೇವಿಯರೇ, ನಾನು ನಿಮ್ಮ ಪತಿಯಂದಿರನ್ನು ಚಿಕ್ಕ ಮಕ್ಕಳನ್ನಾಗಿ ಮಾಡಿದ್ದೇನೆ. ಅವರು ಇಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದಾರೆ. ಆದರೆ ಒಂದು ಸಮಸ್ಯೆ ಇದೆ. ಮಾಯೆಯ ಪ್ರಭಾವದಿಂದ ಈ 3 ಚಿಕ್ಕ ಮಕ್ಕಳು ನೋಡಲು ಒಂದೇ ಥರ ಕಾಣುತ್ತಿದ್ದಾರೆ. ಇವರಲ್ಲಿ ನಿಮ್ಮ ಗಂಡಂದಿರು ಯಾರೆಂದು ನೀವೇ ಗುರುತಿಸಿ ಕರೆತನ್ನಿ. ನೀವು ಸರಿಯಾಗಿ ಗುರುತಿಸಿದರೆ ನಾನು ಅವರನ್ನು ಮೊದಲಿನ ರೂಪಕ್ಕೆ ಬದಲಾಯಿಸುತ್ತೇನೆ ಎಂದು ಹೇಳುತ್ತಾರೆ. ಅನಸೂಯ ದೇವಿಯ ಸವಾಲನ್ನು ಸ್ವೀಕರಿಸಿ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ದೇವಿಯರು ಆ 3 ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಆದರೆ ಮಾಯೆಯ ಪ್ರಭಾವದಿಂದಾಗಿ ಆ 3 ಮಕ್ಕಳು ಒಂದೇ ರೀತಿ ಕಾಣುತ್ತಿದ್ದರು. ಲಕ್ಷ್ಮೀದೇವಿಯು ವಿಷ್ಣುವೆಂದು ಭಾವಿಸಿ ಶಿವನ ಸ್ವರೂಪವಾಗಿದ್ದ ಮಗುವನ್ನು ಎತ್ತಲು ಹೋದರು. ಸರಸ್ವತಿ ದೇವಿಯು ಬ್ರಹ್ಮನೆಂದು ಭಾವಿಸಿ ವಿಷ್ಣುವಿನ ಮಗುವನ್ನು ಮುಟ್ಟಲು ಹೋದರು. ಹೀಗೆ ಎಷ್ಟೇ ಪ್ರಯತ್ನಿಸಿದರೂ ತಮ್ಮ ನಿಜವಾದ ಪತಿಯಂದಿರನ್ನು ಗುರುತಿಸಲು ಅವರಿಗೆ ಸಾಧ್ಯವಾಗಲೇ ಇಲ್ಲ. ತಮ್ಮ ಸೋಲನ್ನು ಒಪ್ಪಿಕೊಂಡ ದೇವಿಯರು ಅನಸೂಯ ದೇವಿಯ ಬಳಿ ಕ್ಷಮೆ ಕೇಳಿದರು. ತಾಯಿ, ನಿನ್ನ ಪತಿವ್ರತ ಶಕ್ತಿಯ ಮುಂದೆ ನಮ್ಮ ಅಹಂಕಾರ ಮತ್ತು ಶಕ್ತಿಗಳೆಲ್ಲವೂ ಶೂನ್ಯ. ದಯವಿಟ್ಟು ನಮ್ಮ ಗಂಡಂದಿರನ್ನು ಮರಳಿ ಕೊಡು ಎಂದು ಪ್ರಾರ್ಥಿಸಿದರು. ಆಗ ಅನಸೂಯ ದೇವಿ ನಗುತ್ತಾ ಮಂತ್ರಿಸಿದ ನೀರನ್ನು ಆ ಮಕ್ಕಳ ಮೇಲೆ ಚಿಮುಕಿಸಿದರು. ತಕ್ಷಣವೇ ಆ ತೊಟ್ಟಿಲಲ್ಲಿದ್ದ ಮಕ್ಕಳು ಸಾಕ್ಷಾತ್ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಾಗಿ ತಮ್ಮ ನಿಜ ರೂಪಕ್ಕೆ ಮರಳಿದರು. ತಮ್ಮ ಪತ್ನಿಯರ ಅಹಂಕಾರ ಮುರಿದು ಅನಸೂಯಳ ಭಕ್ತಿಯನ್ನು ಜಗತ್ತಿಗೆ ತೋರಿಸಿದ ಸಂತೋಷ ತ್ರಿಮೂರ್ತಿಗಳಿಗೆ ಉಂಟಾಯಿತು. ಅವರು ಅನಸೂಯಳ ಭಕ್ತಿಗೆ ಮೆಚ್ಚಿ, ತಾಯಿ, ನಿನಗೆ ಬೇರೆ ವರವನ್ನು ಕೇಳು ಎಂದು
ಹೇಳುತ್ತಾರೆ. ಆಗ ಅನಸೂಯ ದೇವಿ ಭಕ್ತಿಯಿಂದ ನಮಸ್ಕರಿಸಿ, ಸ್ವಾಮಿಗಳೇ, ಇಷ್ಟು ಹೊತ್ತು ನೀವು ನನ್ನ ಮಕ್ಕಳಾಗಿ ಹಾಡಿದ್ದೀರಿ. ಆ ಮಾತೃತ್ವದ ಸುಖ ನನಗೆ ಶಾಶ್ವತವಾಗಿ ಬೇಕು. ಸಾಕ್ಷಾತ್ ನೀವು ಮೂವರು ನನ್ನ ಗರ್ಭದಲ್ಲಿ ಮಕ್ಕಳಾಗಿ ಜನಿಸಬೇಕು ಎಂದು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಗೆ ಒಪ್ಪಿದ ತ್ರಿಮೂರ್ತಿಗಳು ತಥಾಸ್ತು ಎಂದು ಹೇಳಿದರು. ತ್ರಿಮೂರ್ತಿಗಳು ನೀಡಿದ ಆ ವರದಂತೆಯೇ ಮುಂದೆ ಮಾರ್ಗಶಿರ ಹುಣ್ಣಿಮೆ ದಿನ ದತ್ತಾತ್ರೇಯ ಸ್ವಾಮಿಗಳು ಜನಿಸುತ್ತಾರೆ. ಈ ದಿನವನ್ನು ದತ್ತ ಜಯಂತಿ ಎಂದು ಕರೆಯುತ್ತಾರೆ. ವೀಕ್ಷಕರೇ, ದತ್ತಾತ್ರೇಯ ಸ್ವಾಮಿಯ ಜನ್ಮದ ಬಗ್ಗೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯ ಉಲ್ಲೇಖಗಳು ಕಂಡುಬರುತ್ತವೆ. ಒಂದು ಜನಪ್ರಿಯವಾದ ಕಥೆಯ ಪ್ರಕಾರ ಸಾಕ್ಷಾತ್ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಒಂದಾಗಿ 3 ತಲೆಗಳನ್ನು ಹೊಂದಿರುವಂತಹ ವಿಶಿಷ್ಟ ರೂಪದಲ್ಲಿ ದತ್ತಾತ್ರೇಯರಾಗಿ ಜನ್ಮ ತಾಳಿದರೆ ಎಂದು ಹೇಳಲಾಗುತ್ತದೆ. ಅಂದರೆ ಅವರು ಹುಟ್ಟುವಾಗಲೇ ದೈವ ಸ್ವರೂಪದೊಂದಿಗೆ 3 ತಲೆಗಳನ್ನು ಹೊಂದಿದ್ದರು ಎಂಬ ನಂಬಿಕೆ ಇದೆ. ಆದರೆ ನಮ್ಮ ಪವಿತ್ರ ಗ್ರಂಥವಾದ ಮಹಾಭಾರತದಲ್ಲಿ ದತ್ತಾತ್ರೇಯರ ಬಗ್ಗೆ ಬೇರೆಯದೇ ಆದ ಉಲ್ಲೇಖವಿದೆ. ಅಲ್ಲಿ ದತ್ತಾತ್ರೇಯ ಸ್ವಾಮಿಯನ್ನು ಕೇವಲ ಅತ್ರಿ ಮುನಿಯ ಮಗ ಎಂದು ನೇರವಾಗಿ ಹೇಳಲಿಲ್ಲ. ಬದಲಾಗಿ ಮಹಾತಪಸ್ವಿಗಳಾದ ಅತ್ರಿ ಮಹರ್ಷಿಗಳ ಶ್ರೇಷ್ಠವಾದ ವಂಶದ ಕುಡಿ ಎಂದು ಹೇಳಲಾಗಿದೆ. ಅಂದರೆ ಆ ಪವಿತ್ರವಾದ ಋಷಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ ಮಹಾನ್ ಚೈತನ್ಯ ಇವರು ಎಂದು ಮಹಾಭಾರತ ತಿಳಿಸುತ್ತದೆ. ಇನ್ನು ದತ್ತಾತ್ರೇಯ ಸ್ವಾಮಿಗಳು ಜಗದ್ಗುರು ಅಥವಾ ಯೋಗಿರಾಜ ಎಂದು ಕರೆಸಿಕೊಳ್ಳಲು ಕಾರಣವಾದ ಘಟನೆಯ ಬಗ್ಗೆ ಬ್ರಹ್ಮಪುರಾಣದಲ್ಲಿ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ದತ್ತಾತ್ರೇಯರು ಗುರುವಾಗಿ ರೂಪುಗೊಂಡಿದ್ದು ಅವರ ತಂದೆಯ ಆದೇಶದಂತೆ. ಒಮ್ಮೆ ತಂದೆ ಅತ್ರಿ ಋಷಿಗಳು ಮಗನಿಗೆ ಸತ್ಯವನ್ನು ಮತ್ತು ಜ್ಞಾನವನ್ನು ಪಡೆದುಕೊಳ್ಳುವಂತೆ ಆಜ್ಞೆ ಮಾಡಿದರು. ಪಿತೃವಾಕ್ಯ ಪರಿಪಾಲಕರಾದ ದತ್ತಾತ್ರೇಯರು ತಂದೆಯ ಮಾತಿನಂತೆ ಪವಿತ್ರವಾದ ಗೌತಮಿ ನದಿಯ ದಡಕ್ಕೆ ತೆರಳಿದರು. ಅಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಕುಳಿತು ಲಯಕರನಾದ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿದರು. ಅವರ ಭಕ್ತಿ ಮತ್ತು ಏಕಾಗ್ರತೆಯಿಂದ ಒಲಿದ ಶಿವನ ಅನುಗ್ರಹದಿಂದ ಹಾಗೂ ಅವರ ಕಠಿಣ ತಪಸ್ಸಿನ ಫಲವಾಗಿ ಅವರಿಗೆ ಅಂತಿಮವಾಗಿ ಸತ್ಯ ಅಂದರೆ ಬ್ರಹ್ಮಜ್ಞಾನ ಲಭಿಸಿತು. ಹೀಗೆ ಆತ್ಮಜ್ಞಾನವನ್ನು ಪಡೆದ ನಂತರ ಅವರು ಜಗತ್ತಿಗೆ ದಾರಿದೀಪವಾದರು ಮತ್ತು ಶ್ರೇಷ್ಠ ಗುರುವಾಗಿ ಹೊರಹೊಮ್ಮಿದರು ಎಂದು ಬ್ರಹ್ಮಪುರಾಣದಲ್ಲಿ ಹೇಳಲಾಗಿದೆ. ದತ್ತಾತ್ರೇಯ ಸ್ವಾಮಿಗೆ ಕೇವಲ ದೇವಸ್ಥಾನಗಳಲ್ಲಿ ಮಾತ್ರವಲ್ಲ, ಯೋಗಿಗಳ ಪರಂಪರೆಯಲ್ಲೂ ಅತ್ಯಂತ ಉನ್ನತವಾದ ಸ್ಥಾನವಿದೆ. ವಿಶೇಷವಾಗಿ ನಾಥ ಸಂಪ್ರದಾಯದಲ್ಲಿ ದತ್ತಾತ್ರೇಯರನ್ನು ಆದಿಗುರು ಎಂದು ಕರೆಯುತ್ತಾರೆ. ಜ್ಞಾನದ ವಿಚಾರಕ್ಕೆ ಬಂದರೆ ಇವರು ಸಾಕ್ಷಾತ್ ಜ್ಞಾನಸಾಗರವೇ ಸರಿ. ಇವರು ತ್ರಿಪುರ ರಹಸ್ಯ ಎಂಬ ಅತ್ಯಂತ ಶ್ರೇಷ್ಠವಾದ ಮತ್ತು ರಹಸ್ಯವಾದ ಪುಸ್ತಕವನ್ನು ರಚಿಸಿದರು ಎಂದು ಹೇಳಲಾಗುತ್ತದೆ. ಈ ಪುಸ್ತಕವು ಅದ್ವೈತ ವೇದಾಂತದ ಬಗ್ಗೆ, ಅಂದರೆ ಮನುಷ್ಯ ಮತ್ತು ದೇವರು ಒಂದೇ ಎಂಬ ಆಳವಾದ ತತ್ವವನ್ನು ತಿಳಿಸುತ್ತದೆ. ದತ್ತಾತ್ರೇಯರು ಈ ಪರಮ ರಹಸ್ಯವಾದ ಜ್ಞಾನವನ್ನು ಭಗವಾನ್ ವಿಷ್ಣುವಿನ ಇನ್ನೊಂದು ಅವತಾರವಾದ ಪರಶುರಾಮನಿಗೆ ಬೋಧಿಸಿದರು. ಆ ಮೂಲಕ ಗುರು ಶಿಷ್ಯ ಪರಂಪರೆಗೆ ಒಂದು ಹೊಸ ಅರ್ಥವನ್ನು ನೀಡಿದರು. ದತ್ತಾತ್ರೇಯರು ಇತ್ತೀಚಿನ ದೇವರಲ್ಲ, ಬದಲಾಗಿ ಅವರು ಅತ್ಯಂತ ಪ್ರಾಚೀನ ಕಾಲದ ದೇವತೆಗಳಲ್ಲಿ ಒಬ್ಬರು. ಇದಕ್ಕೆ ಸಾಕ್ಷಿ ಎಂಬಂತೆ ರಾಮಾಯಣ ಮತ್ತು ಮಹಾಭಾರತದಂತಹ ಪುರಾಣ ಗ್ರಂಥಗಳಲ್ಲಿ ಹಾಗೂ ಅದಕ್ಕೂ ಮುಂಚಿನ ವೈದಿಕ ಗ್ರಂಥಗಳಲ್ಲಿಯೂ ದತ್ತಾತ್ರೇಯರ ಬಗೆಗಿನ ಉಲ್ಲೇಖಗಳು ನಮಗೆ ಸಿಗುತ್ತವೆ. ಉಪನಿಷತ್ನಲ್ಲಿ ಒಂದು ಆಸಕ್ತಿಕರ ವಿಷಯವಿದೆ. ಅದರ ಪ್ರಕಾರ ದತ್ತಾತ್ರೇಯ ಸ್ವಾಮಿ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತಿರಲಿಲ್ಲ. ತಮ್ಮ ಭಕ್ತರಿಗೆ ಮೋಕ್ಷವನ್ನು ಕರುಣಿಸಲು ಮತ್ತು ಅವರ ಭಕ್ತಿಯನ್ನು ಪರೀಕ್ಷಿಸಲು ಅವರು ವಿಚಿತ್ರವಾದ ರೂಪಗಳನ್ನು ತಾಳುತ್ತಿದ್ದರು. ಕೆಲವೊಮ್ಮೆ ಮುಗ್ಧ ಮಗುವಿನಂತೆ, ಕೆಲವೊಮ್ಮೆ ಭಯಂಕರವಾದ ರಾಕ್ಷಸನಂತೆ,
ಮತ್ತು ಕೆಲವೊಮ್ಮೆ ಪ್ರಪಂಚದ ಪರಿವೇ ಇಲ್ಲದ ಹುಚ್ಚನಂತೆ ವಿವಿಧ ವೇಷಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಎಂದು ತಿಳಿಸಲಾಗಿದೆ. ಯಾರು ಈ ಹೊರಗಿನ ವೇಷವನ್ನು ಮೀರಿ ಅವರ ದೈವತ್ವವನ್ನು ಗುರುತಿಸುತ್ತಾರೋ ಅವರಿಗೆ ಮಾತ್ರ ದತ್ತಾತ್ರೇಯ ಸ್ವಾಮಿಯ ಕೃಪೆ ಸಿಗುತ್ತಿತ್ತು. ಇಂದು ನಾವು ದತ್ತಾತ್ರೇಯರನ್ನು ಫೋಟೋಗಳಲ್ಲಿ ನೋಡುವಾಗ ಸಾಮಾನ್ಯವಾಗಿ ಅವರಿಗೆ 3 ತಲೆಗಳು ಇರುತ್ತವೆ. ಆದರೆ ಇತಿಹಾಸ ಮತ್ತು ಪ್ರಾಚೀನ ಗ್ರಂಥಗಳನ್ನು ಪರಿಶೀಲಿಸಿದಾಗ ಒಂದು ಕುತೂಹಲಕಾರಿ ವಿಷಯ ತಿಳಿಯುತ್ತದೆ. ಬಹಳ ಹಿಂದೆ ಅಂದರೆ ಪ್ರಾಚೀನ ಕಾಲದಲ್ಲಿ ದತ್ತಾತ್ರೇಯರನ್ನು ಕೇವಲ 1 ತಲೆ ಇರುವ ಯೋಗಿಯಂತೆ ಚಿತ್ರಿಸಲಾಗುತ್ತಿತ್ತು ಮತ್ತು ಪೂಜಿಸಲಾಗುತ್ತಿತ್ತು. ಕಾಲ ಕಳೆದಂತೆ ಪುರಾಣಗಳಲ್ಲಿ ಆದ ಬದಲಾವಣೆಗಳಿಂದಾಗಿ ಕಳೆದ ಸುಮಾರು 900 ವರ್ಷಗಳಿಂದ ಅವರನ್ನು ತ್ರಿಮೂರ್ತಿಗಳ ಸ್ವರೂಪವೆಂದು ತೋರಿಸಲು 3 ತಲೆಗಳಿರುವಂತೆ ಚಿತ್ರಿಸಲಾಗುತ್ತದೆ. ಮತ್ತೊಂದು ಕಥೆಯ ಪ್ರಕಾರ ದತ್ತಾತ್ರೇಯ ಸ್ವಾಮಿ ಕಾಶ್ಮೀರ ಪ್ರಾಂತ್ಯದ ಅರಣ್ಯದಲ್ಲಿ ಅಮರನಾಥದ ಹತ್ತಿರ ಜನಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮೋಕ್ಷವನ್ನು ಹುಡುಕುತ್ತಾ ದೇಶವನ್ನೆಲ್ಲ ಸುತ್ತಿದರು. ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಉತ್ತರ ಕರ್ನಾಟಕದ ಪುಣ್ಯಕ್ಷೇತ್ರಗಳೆಲ್ಲ ಸಂಚರಿಸಿದರು. ಕೊನೆಗೆ ನಮ್ಮ ಕರ್ನಾಟಕದ ಕನಕಪುರ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಅವರಿಗೆ ಪರಿಪೂರ್ಣವಾದ ಜ್ಞಾನ ಲಭಿಸಿತು ಎಂದು ಹೇಳಲಾಗುತ್ತದೆ. ಇನ್ನು ದತ್ತಾತ್ರೇಯ ಸ್ವಾಮಿ ಹತ್ತಿರದಲ್ಲಿ ಶಿಷ್ಯರಲ್ಲಿ 3 ಮುಖ್ಯ ರಾಜರಿದ್ದರು. ಅವರಲ್ಲಿ 2 ಕ್ಷತ್ರಿಯರಾದರೆ ಒಬ್ಬರು ಅಸುರ ಕುಲದವರಾಗಿದ್ದರು ಎಂಬುದು ವಿಶೇಷ. ದತ್ತಾತ್ರೇಯ ಸ್ವಾಮಿಯನ್ನು ಆರಂಭದಲ್ಲಿ ಕೇವಲ ಶಿವನ ಅವತಾರವೆಂದು ಪೂಜಿಸಲಾಗುತ್ತಿತ್ತು. ಆದರೆ ನಂತರದ ದಿನಗಳಲ್ಲಿ ವೈಷ್ಣವರು ಅವರನ್ನು ವಿಷ್ಣುವಿನ ಅವತಾರವೆಂದು ಕರೆದರು. ಆದರೆ ಕಾಲ ಕಳೆದಂತೆ ಇವರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಈ 3 ಸೇರಿ ಆಗಿರುವ ತ್ರಿಮೂರ್ತಿಗಳ ಸ್ವರೂಪ ಎಂದು ನಿರ್ಧರಿಸಲಾಯಿತು. ಈ ಶ್ರೀ ದತ್ತಾತ್ರೇಯ ಷೋಡಶ ಅವತಾರ ಚರಿತ್ರೆ ಎಂಬ ಪುಸ್ತಕದಲ್ಲಿ ಇವರು ಕಾಣಿಸಿಕೊಂಡರು. ಸ್ನೇಹಿತರೆ, ಒಟ್ಟು 16 ವಿವಿಧ ರೂಪಗಳನ್ನು ಅಥವಾ ಅವತಾರಗಳನ್ನು ಎತ್ತಿದ್ದಾರೆ. ಆ ಅವತಾರಗಳೆಂದರೆ ಯೋಗಿರಾಜ, ಅತಿವ್ರತ ದತ್ತಾತ್ರೇಯ, ಕಾಲಾಗ್ನಿ ಶಮನ, ಯೋಗಿಜನ ವಲ್ಲಭ, ಲೀಲಾ, ವಿಶ್ವಂಬರ, ಸಿದ್ಧರಾಜ, ಜ್ಞಾನಸಾಗರ, ವಿಶ್ವಂಬರ, ಅವಧೂತ, ಮಾಯಮುಕ್ತ, ಅವಧೂತ, ಆದಿಗುರು, ಶಿವಗುರು, ಗುರು ದತ್ತಾತ್ರೇಯ, ದೇವದೇವೇಶ್ವರ, ದಿಗಂಬರ ಮತ್ತು ಶ್ರೀಕೃಷ್ಣ ಶ್ಯಾಮ ಕಮಲನಯನ. ವೀಕ್ಷಕರೇ, ಇದೇ ಸಾಕ್ಷಾತ್ ಗುರು ದತ್ತಾತ್ರೇಯ ಸ್ವಾಮಿಯ ಮಹಿಮೆ ಮತ್ತು ಇತಿಹಾಸ. ಯಾರು ಮನಸಾರೆ ದತ್ತಾತ್ರೇಯ ಸ್ವಾಮಿಯ ಈ ಕಥೆಯನ್ನು ಕೇಳಿ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸುತ್ತಾರೋ ಅಂತಹ ಭಕ್ತರು ಯಾವ ವರವನ್ನೂ ಕೇಳಿದರೂ ಖಂಡಿತವಾಗಿಯೂ ಅನುಗ್ರಹಿಸುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಶ್ರೀ ದತ್ತಾತ್ರೇಯ ನಮಃ ಎಂದು ಬರೆಯಿರಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.